ಆತ್ಮೀಯ ವೀಕ್ಷಕರ, ಯುವನಿಧಿ ಫಲಾನುಭವಿಗಳಿಗೆ ಈಗಾಗಲೇ ಡಿಸೆಂಬರ್ ತಿಂಗಳ ಅಮೌಂಟು 90% ವಿದ್ಯಾರ್ಥಿಗಳಿಗೆ ಅಮೌಂಟ್ ಕ್ರೆಡಿಟ್ ಆಗಿದೆ. ಇನ್ನು ಕೆಲವೊಬ್ಬರಿಗೆ ಅಮೌಂಟ್ ಕ್ರೆಡಿಟ್ ಆಗಿಲ್ಲ. ಯಾವಾಗ ಕ್ರೆಡಿಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಇನ್ನು ಕೆಲವೊಂದಿಷ್ಟು ಭಾಳಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಕೂಡ ಮಾಡ್ತಾ ಇದ್ರಿ, ನಮಗೆ ಇನ್ನು ಜನವರಿ ತಿಂಗಳ ಅಮೌಂಟ್ ಬಂದಿಲ್ಲ, ಯಾವಾಗ ಬರುತ್ತೆ. ಮತ್ತು ಈಗಾಗಲೇ ಫೆಬ್ರವರಿ ತಿಂಗಳ ಸೆಲ್ಫ್ ಡಿಕ್ಲೇರೇಷನ್ ಕೂಡ ಶುರುವಾಗಿದೆ. ಸೆಲ್ಫ್ ಡಿಕ್ಲೇರೇಷನ್ ಕೂಡ ಮಾಡಿಸಿದ್ದೀವಿ. ಫೆಬ್ರವರಿ ತಿಂಗಳ ಅಮೌಂಟ್ ಏನಾದರೂ ಅಪ್ಡೇಟ್ ಇದೆಯಾ ಅಂತ ಕೂಡ ಕೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಮೊದಲೇ ಬಾರಿ ನನ್ನ ಚಾನಲ್ ನೋಡ್ತಾ ಇದ್ದಾರೆ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಡಿಸೆಂಬರ್ ತಿಂಗಳ ಅಮೌಂಟಿನ ಅಪ್ಡೇಟ್ ಬಗ್ಗೆ ಹೇಳೋದಾದರೆ, ಅಪ್ಲೈ ಮಾಡಿರ್ತಕ್ಕಂಥ ಯುವನಿಧಿ ಫಲಾನುಭವಿಗಳಿಗೆ ಯಾರೆಲ್ಲ ಸೆಲ್ಫ್ ಡಿಕ್ಲೇರೇಷನ್ ಅನ್ನು ಮಾಡಿಸಿದಾರೋ ಎಲ್ಲರಿಗೂ ಡಿಸೆಂಬರ್ ತಿಂಗಳಲ್ಲಿ ಸೆಲ್ಫ್ ಡಿಕ್ಲೇರೇಷನ್ ಮಾಡಿಸಿದಾರಲ್ಲ, ಇವರು ಎಲ್ಲರ ಖಾತೆಗೂ 100% ಅಮೌಂಟು ಕ್ರೆಡಿಟ್ ಆಗಿದೆ. ಬಟ್ ಇನ್ನೂ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಅಮೌಂಟು ಕ್ರೆಡಿಟ್ ಆಗಿಲ್ಲ ಅಂದರೆ ಇದರ ಅರ್ಥ ನೀವು ತಿಳ್ಕೊಂಡ್ಬಿಡ್ಬೇಕು, ನೀವು ಸೆಲ್ಫ್ ಡಿಕ್ಲೇರೇಷನ್ ಮಾಡಿಸ್ಬೇಕಾದ್ರೆ ಏನಾದರೂ ತೊಂದರೆ ಆಗಿರುತ್ತೆ. ಒಂದು, ನೀವು ಸೆಲ್ಫ್ ಡಿಕ್ಲೇರೇಷನ್ ಮಾಡಿಸ್ಬೇಕಾದ್ರೆ ಕರೆಕ್ಟಾಗಿ ಸಬ್ಮಿಟ್ ಮಾಡಿರೋದಿಲ್ಲ. ಮತ್ತು ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ GST ಪೇಯರ್ ಅಂತೇಳಿ ಬರ್ತಾ ಇದೆ. ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಯುವನಿಧಿ ಹಣ ಕೂಡ ರಿಜೆಕ್ಟ್ ಆಗಿದೆ. ಈ ಕಾರಣದಿಂದಾಗಿ ಡಿಸೆಂಬರ್ ಹಣ ಪೆಂಡಿಂಗ್ ಇರುತ್ತೆ ಹೊರತಾಗಿ ಕರ್ನಾಟಕದ ಹಣಕಾಸು ಇಲಾಖೆಯ ಕಡೆಯಿಂದ ಫಂಡ್ ರಿಲೀಸ್ ಆಗಿರುವಂಥದ್ದು ಇರಲಿ, DBT ಕಡೆಯಿಂದಾಗಲಿ ಯಾವುದೇ ತೊಂದರೆಗಳಾಗಿಲ್ಲ ಅನ್ನುವಂಥದ್ದು ಯುವನಿಧಿ ಫಲಾನುಭವಿಗಳಿಗೆ ಬಂದಿರತಕ್ಕಂಥ ಅಪ್ಡೇಟು ಸ್ನೇಹಿತರೆ. ಮತ್ತು ಇನ್ನೂ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ, ಜನವರಿ ತಿಂಗಳ ಅಮೌಂಟ್ ಯಾವಾಗ ಬರುತ್ತೆ, ಇದ್ರ ಬಗ್ಗೆ ಸ್ಪಷ್ಟವಾಗಿ ಮಾಹಿತಿ ಇದೆ, ತಿಳಿಸ್ಕೊಟ್ಬಿಡ್ತೀನಿ. ಏನು ಅಂದರೆ, ನೀವೇನಾದರೂ ಜನವರಿ ತಿಂಗಳಲ್ಲಿ 1ನೇ ತಾರೀಕಿಂದ 15ನೇ ತಾರೀಕು ಒಳಗಡೆ ಏನಾದರೂ ಸೆಲ್ಫ್ ಡಿಕ್ಲೇರೇಷನ್ ಮಾಡಿಸಿದ್ರೆ ಈ ಅಕೌಂಟ್ಗಳಿಗೆ ಕರ್ನಾಟಕದ ಅಥವಾ ರಾಜ್ಯ ಹಣಕಾಸು ಇಲಾಖೆಯ ಕಡೆಯಿಂದ ಫಂಡ್ ರಿಲೀಸ್ ಆಗಿದೆ. DBT ಸ್ಟೇಟಸ್ ಒಂದು ಚೇಂಜಸ್ ಆಗಬೇಕು. DBT ಸ್ಟೇಟಸ್ ಏನಾದರೂ ಚೇಂಜಸ್ ಆಯಿತು ಅಂದರೆ ವಿತಿನ್ 7 ವರ್ಕಿಂಗ್ ಡೇಸ್ ಒಳಗಡೆ ನಿಮ್ಮ ಖಾತೆಗೆ ಅಮೌಂಟು ಕ್ರೆಡಿಟ್ ಆಗುತ್ತೆ. ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಗಳಿಗೆ ಸರ್ಕಾರದ ಹಣಕಾಸು ಇಲಾಖೆಯ ಕಡೆಯಿಂದ ಹಣ ಬಿಡುಗಡೆ ಆಗಿದೆ ಅನ್ನುವಂಥದ್ದು ಕನ್ಫರ್ಮ್ ಆಗಿ ಸಿಕ್ಕಿದೆ ಸ್ನೇಹಿತರೆ. ಮತ್ತು ಅಮೌಂಟ್ ಯಾವಾಗ ಕ್ರೆಡಿಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳೋದಾದರೆ, 25ನೇ ತಾರೀಕು ಒಳಗಡೆ, ಏನು ಫೆಬ್ರವರಿ 25ನೇ ತಾರೀಕು ಒಳಗಡೆ ಜನವರಿ ತಿಂಗಳ ಯುವನಿಧಿ ಹಣ ಡಿಗ್ರಿ ಮುಗಿದವರಿಗೆ 3,000 ಮತ್ತು ಡಿಪ್ಲೊಮಾ ಮುಗಿದವರಿಗೆ 1,500 ಅಮೌಂಟ್ ಏನಿದೆಯಲ್ಲ, ಈ ಅಮೌಂಟು ಕ್ರೆಡಿಟ್ ಆಗುತ್ತೆ ಅಂತೇಳಿ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಮತ್ತು ಇದರ ಜೊತೆಗೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಕೂಡ ಮಾಡ್ತಾ ಇದ್ರಿ, ಯುವನಿಧಿ ಹಣ ಸೆಲ್ಫ್ ಡಿಕ್ಲೇರೇಷನ್ ಮಾಡಿಸ್ಬೇಕಾದ್ರೆ ಯಾವುದೇ ತೊಂದರೆ ಬಂದಿಲ್ಲ ಸ್ನೇಹಿತರೆ. ಯಾಕೆ ಫೆಬ್ರವರಿ ತಿಂಗಳಲ್ಲಿ ಯಾವುದೇ ನೆಟ್ವರ್ಕ್ ಕೂಡ ಇಲ್ಲ. ಆದಷ್ಟು ಬೇಗ ಹೋಗಿ ಫೆಬ್ರವರಿ ತಿಂಗಳಲ್ಲಿ ಸೆಲ್ಫ್ ಡಿಕ್ಲೇರೇಷನ್ನ ಮಾಡಿಸಿರಿ. 15ನೇ ತಾರೀಕು ಒಳಗಡೆ ಸೆಲ್ಫ್ ಡಿಕ್ಲೇರೇಷನ್ ಮಾಡಿಸಿದ್ರೆ ಇನ್ನೂ ಬೆಟ್ರು. ಬಟ್ ಇನ್ನು 25ನೇ ತಾರೀಕು ಒಳಗಡೆ ಸೆಲ್ಫ್ ಡಿಕ್ಲೇರೇಷನ್ ಮಾಡಿಸೋದಕ್ಕೆ ಸಮಯ ಇದೆ. ಫೆಬ್ರವರಿ ತಿಂಗಳು ಸೆಲ್ಫ್ ಡಿಕ್ಲೇರೇಷನ್ ಮಾಡಿಸಿ. ಫೆಬ್ರವರಿ ತಿಂಗಳು ಸೆಲ್ಫ್ ಡಿಕ್ಲೇರೇಷನ್ ಏನಾದರೂ ನಿಮಗೆ ಪ್ರಾಬ್ಲಮ್ ಆಗ್ತಾ ಇತ್ತು ಅಂದರೆ ಯುವನಿಧಿ ಹಣ ಲಾಸ್ಟು, ಇನ್ನು ಮುಂದೆ ಬರೋದಿಲ್ಲ. ಇದು ಬಂದಿರತಕ್ಕಂಥ ಇಂಟ್ರೆಸ್ಟಿಂಗ್ ಅಪ್ಡೇಟ್ ಸ್ನೇಹಿತರೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.